ಉಳ್ಳಾಲದಲ್ಲಿ ನೋಡುವ ಮಟ್ಟದಲ್ಲಿ ರಸ್ತೆ ಹೈವೇ ಸ್ವಲ್ಪ ಚೆಂದಾಗಿದೆ, ಮತ್ತು ಹೊಲ ರಸ್ತೆ ಏನೂ ಅಭಿವೃದ್ಧಿ ಆಗಲಿಲ್ಲ. ಮತ್ತು ಕಸಕ್ಕೆ ಅಂತೆ ಒಂದು ಜಾಗ ಕೂಡ ನಮಗೆ ಇಷ್ಟು 35 ವರ್ಷದಲ್ಲಿ ಒಂದು ಕಸಕ್ಕೆ ಅಂತ ಒಂದು ಜಾಗ ಕೂಡ ಕೊಡಲಿಲ್ಲ. ಆ ಜಾಗ ಇದ್ದರೆ ಸರ್ಕಾರಿ ಜಾಗ ಇದ್ರೆಲ್ಲ ದೊಡ್ಡವರಿಗೆ ಹೋಗ್ತಾ ಇದೆ. ನಾವು ಮೊನ್ನೆ ಕೂಡ ಒಂದು ಲೆಟ್ರ್ ಕೊಟ್ಟಿದ್ದೇವೆ ನಮ್ಮ ಉಳ್ಳಾಲ ನಗರಸಭೆಗೆ, 1 ಎಕರೆ 25 ಸಂಸ್ಥೆ ಜಾಗೆ, ಅದು ನಮ್ಮ ಕಣಚೂರು ಮಿಲ್ ಬ್ಯಾಕ್ ಸೈಡ್, ಅದು ಕೂಡ ಬೇರೆ ಅವರಿಗೆ ಶ್ರೀಮಂತರಿಗೆ ಕೊಡಲಿಕ್ಕೆ ಇವರೆಲ್ಲ ತಯಾರಾಗಿದ್ದಾರೆ, UT ಖಾದರ್ ಮತ್ತು ಅವರ ಹಿಂಬಾಲಕರು. ಅದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೇವೆ, ಅದು ಪಾಪದವರಿಗೆ ಸಿಗಬೇಕು ಆ ಜಾಗ ಅಂತೆ. ಮತ್ತು ಅಭಿವೃದ್ಧಿ ನಮಗೇನು ಕಾಣೋದಿಲ್ಲ ಉಳ್ಳಾಲದಲ್ಲಿ. ಈ ಸಲ ಉಳ್ಳಾಲದ ಜನತೆ ಉತ್ತರ ಕೊಡ್ತಾರೆ ಅವರಿಗೆ. UGD ಮಾಡಿ ಒಂದು 12 ವರ್ಷ ಆಯಿತು. UGD ಕಂಪ್ಲೀಟ್ ಮಾಡಲಿಲ್ಲ. UGD ಅದು ಕೂಡ ಎಷ್ಟೋ ಕೋಟಿ, 65 ಕೋಟಿ ನೆಲದ ಅಡಿಯಲ್ಲಿದೆ. ಅದು ಕೂಡ 12 ವರ್ಷದಲ್ಲಿ ಹಾಗೆಯೇ ಬಾಕಿ ಆಗಿದೆ. ಮತ್ತು ಅಲ್ಲಿ 9 ಕೆರೆಯಲ್ಲಿ ಒಂದು 360 ಮನೆ ಮಾಡಿದ್ದಾರೆ, ಅದು 25 ವರ್ಷ ಆಯಿತು. ಅದು ಕೂಡ ಪಾಪದವರಿಗೆ ಕೊಡುವ ಮನೆ, ಅದು ಕೂಡ 20 ವರ್ಷದಲ್ಲಿ ಹಾಗೆಯೇ ಬಾಕಿ ಇದೆ. ಮತ್ತೇನು ಅಭಿವೃದ್ಧಿ ಉಳ್ಳಾಲದಲ್ಲಿ ಏನೂ ಅಭಿವೃದ್ಧಿ ಆಗಲಿಲ್ಲ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ UT ಖಾದರ್ ಮೇಲಿರುವಂತಹ ಬಹುಮುಖ್ಯ ಒಂದು ಆಪಾದನೆ ಏನಂದರೆ, ಅವರು ತನ್ನ ತಂದೆ ಕಾಲದಲ್ಲಿ ಆರಂಭವಾದಂಥ ಯೋಜನೆಗೆ ಇನ್ನೂ ಕೂಡ ಇತಿಶ್ರೀ ಹಾಡಿಲ್ಲ ಅಂತೇಳಿ. ಅದು ಉಳ್ಳಾಲದ 9 ಕೆರೆ ಗ್ರಾಮದಲ್ಲಿ ನಿರ್ಮಾಣ ಆದಂಥ ಸುಮಾರು 390 ಮನೆಗಳು. ಇದು 1999ರಂದು ಅವತ್ತಿನ ಶಾಸಕರು UT ಖಾದರ್ನ ತಂದೆ UT ಫರೀದ್ ಅವರು ಬಡವರಿಗೆ ಮನೆ ಸಿಗಬೇಕಂತ ಹೇಳಿ ಸುಮಾರು 10 ಎಕರೆ ಜಾಗದಲ್ಲಿ 390 ಮನೆಗಳನ್ನು ನಿರ್ಮಾಣ ಮಾಡಿದ್ರು. ಅದರಲ್ಲಿ ಸುಮಾರು 90 ಲಕ್ಷದ ವೆಚ್ಚದಲ್ಲಿ ಈ ರೀತಿಯ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅವತ್ತು ಫಲಾನುಭವಿಗಳು 5,000 ರೂಪಾಯಿ ಕೊಟ್ಟು ಈ ಮನೆಯನ್ನು ಬುಕಿಂಗ್ ಮಾಡಿದ್ರು. ಆ ನಂತರವಾಗಿ ಜನಪ್ರತಿನಿಧಿಗಳು ಹಂತವಾಗಿ ನಿರ್ಲಕ್ಷ್ಯವನ್ನು ತೋರಿಸಿದ ಪರಿಣಾಮವಾಗಿ ಈ ಮನೆಗಳು ಫಲಾನುಭವಿಗಳನ್ನು ತಲುಪಲೇ ಇಲ್ಲ. ಫಲಾನುಭವಿಗಳು ಕೊಟ್ಟಂಥ 5,000 ಕೂಡ ಅದು ವ್ಯರ್ಥವಾಗಿ ಹೋಯಿತು. UT ಖಾದರ್ ಅವರು 2007ರಿಂದ ಸತತವಾಗಿ ಉಳ್ಳಾಲ ಕ್ಷೇತ್ರವನ್ನು ಪ್ರತಿನಿಧಿಸ ಬಂದರೂ ಕೂಡ ಈ 9 ಕೆರೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಮತ್ತು ಇಲ್ಲಿ ಅಭಿವೃದ್ಧಿ ಮಾಡಿ ಬಡವರಿಗೆ ನಿವೇಶನವನ್ನು ಹಂಚೋಕೆ ಸಾಧ್ಯ ಆಗಿಲ್ಲ ಎಂಬ ಆರೋಪಗಳನ್ನು BJP ಮಾಡ್ತಾ ಇದೆ. ಮತ್ತು ಇದರ ಫಲಾನುಭವಿಗಳು ಕೂಡ ಇದರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದೇ ಆಪಾದನೆಯನ್ನು UT ಖಾದರ್ ಮೇಲೆ ಗುರಿಯಾಗಿಸೋಕೆ ಈಗಾಗಲೇ BJP ರಣತಂತ್ರವನ್ನು ಮಾಡಿದೆ. UT ಖಾದರ್ ಪ್ರತಿನಿಧಿಸುವಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಳದ ಮಾರುಕಟ್ಟೆಯಲ್ಲಿದ್ದಾವೆ. ನಮ್ಮ ಜೊತೆ ಸಾಕಷ್ಟು ಮಂದಿ ಇಲ್ಲಿ ಗ್ರಾಹಕರು ಕೂಡ ಇದ್ದಾರೆ, ಮೀನು ಮಾರುವವರಿದ್ದಾರೆ. ಮಾತಾಡ್ತೀನಿ. ಅಮ್ಮ, ಈ ಸಲ ಎಲೆಕ್ಷನ್ ಹೇಗಿದೆ? UT ಖಾದರ್ ಮತ್ತೆ ವಿನ್ ಆಗ್ತಾರಲ್ಲ, ಫೈಟ್ ಇದೆಯಾ ಹೇಗೆ ಅಂತ? ಫೈಟ್ ಇರ್ಬೋದು, ಅವ್ರು ಬರ್ತಾರೆ, ಇರ್ಬೋದು ಫೈಟ್. ಈಗ ನಿಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ? ಹೇಗೆ UT ಖಾದರ್ ಹೇಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರ? ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿ. ಅಲ್ಲ, ಅವರು ಕೆಲಸವರು ಮಾಡಿದ್ದಾರೆ, ಆದರೆ ನನಗೆ ಜಾಸ್ತಿ ಅಂತ ಅವರಿಗೆ ಹೇಳಬೇಕು ನಿರೀಕ್ಷೆ ಇಲ್ಲ. ಯಾಕಂದರೆ ಈ ಸರ್ತಿ ಒಂದು ಬದಲಾವಣೆ ಆಗಬೇಕು. ಏನೆಲ್ಲ ಒಂದು ಸಂವಿಧಾನದ ವಿರುದ್ಧ ಏನಾದ್ರು ಬೇಕು, ಅದರಿಂದ ಅದರ ಮಾಹಿತಿ ಪ್ರಕಾರ ನಮಗೊಂದು ಹೊಸ ಒಬ್ಬರು ನಿಲ್ಲಬೇಕು ಅಂತ ಇದ್ದೇವೆ. ಈ ಸರ್ತಿ ರಿಯಾಜ್ ಪರಕಿವಟನ್ನು ಆಯ್ಕೆ ಮಾಡಿ ತುಂಬ ಕೆಲಸ ಬಾಕಿ ಯಾಕೆಂದರೆ ಆಲ್ರೆಡಿ ಅಲ್ಲಿ ಬೀಚಿಗೆ ಹೋಗುವ ಅದು ಅಲ್ಲಿಯೇ ಉಂಟು. ಕಸ ಎಲ್ಲ ಅಲ್ಲಿ ಎಂಟ್ರೆನ್ಸಲ್ಲಿ ಇರುತ್ತದೆ, ಸಾರ್ವಜನಿಕ ಪಬ್ಲಿಕ್ ಸೇರೋ ಪ್ಲೇಸಲ್ಲಿ. ಅದರ ಒಂದು ಅಭಿವೃದ್ಧಿ ಮಾಡಿದರೆ ಒಳ್ಳೆದಿತ್ತು. ಹಾಗೆ ಬೇರೆ ಒಂದು ರೋಡು ಹಾಗೆ ಹೀಗೆಲ್ಲ ಉಂಟು ಇಲ್ಲೆಲ್ಲ. ಬಾರಿ ಚುನಾವಣೆಯಲ್ಲಿ ಯಾರಿಗೆ ಸೋಲಾಗುತ್ತೆ, ಯಾರಿಗೆ ಗೆಲುವಾಗುತ್ತೆ ಎಂಬುದನ್ನು ಅಂತಿಮವಾಗಿ ಮತದಾರನೇ ನಿರ್ಧಾರ ಮಾಡ್ತಾನೆ. ಇದು ಈ ಹೊತ್ತಿನ ವಿಶೇಷ. ಮುಂದೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ, ಅಲ್ಲಿನ ಜನರ ನಾಡಿಮಿಡಿತದೊಂದಿಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ಸೇರ್ತೀನಿ. ಅಲ್ಲಿ ತನಕ News 18 ಅನ್ನು ನೋಡ್ತಾ ಇರಿ. ಜಾಲ ನಮ್ಮದು, ಬಲ ನಿಮ್ಮದು.